ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಎಕ್ಸ್ಪೆರಿಮೆಂಟ್ ನಂಬರ್ 3 ಆನ್ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಡಿಸ್ಕಸ್ ಮಾಡೋಣ ಮತ್ತು ಸಾಲಿಡ್ ಸಾಫ್ಟ್ವೇರ್ನಲ್ಲಿ ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕು ಅದೇ ನೋಡೋಣ. ನೀವು ಸ್ಕ್ರೀನ್ ಮೇಲೆ ಇದು ಕ್ವಶನ್ ಒಂದು ಡಯಾಗ್ರಾಮ್ ನೋಡಲಾಗತ್ತೀರಿ. This is look like stairs. ಈಗ ಇದು ಪ್ರಾಬ್ಲಮ್ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಡಯಾಗ್ರಾಮ್ ನೋಡಿದ ಮೇಲೆ ಗೊತ್ತಾಗಬೇಕು. ದಿಸ್ ಈಸ್ ರೈಟ್ ಸೈಡ್ ವ್ಯೂ ಜನರೇಟ್. ಓಕೆ, ಈ ಡೈಮೆನ್ಷನ್ ನೋಡಿ ನಾವು ಮೊದಲು ಸಾಲಿಡ್ ಪಾರ್ಟ್ ಕ್ರಿಯೇಟ್ ಮಾಡೋಣ. ಓಕೆ, ಅದು ಆಮೇಲೆ ನೋಡೋಣ ರೈಟ್ ಸೈಡ್ ವ್ಯೂ ಜನರೇಟ್ ಆಗ್ತೈತಿ ಆ್ಯಂಡ್ ಲೆಫ್ಟ್ ಸೈಡ್ ವ್ಯೂ ಜನರೇಟ್ ಆಗ್ತೈತಿ. ಈ ಡೈಮೆನ್ಷನ್ ನೋಡಿ ನಮಗೆ ಏನು ಮಾಡೋದೈತಿ, ಸಾಲಿಡ್ ಎಚ್ ಸಾಫ್ಟ್ವೇರ್ನಲ್ಲಿ ಈ ಥರ ಒಂದು ಪಾರ್ಟ್ ಕ್ರಿಯೇಟ್ ಮಾಡಿ ಡ್ರಾಫ್ಟಿಂಗ್ ಮಾಡೋದೈತಿ. ಈಗ ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್ ಎಷ್ಟೈತಿ, 125 ಐತಿ. ಓಕೆ, ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್ 60. ಇದು 125 ಮತ್ತು 60 ಒಂದು ಬ್ಲಾಕ್ ಐತಿ. ಓಕೆ, ಬ್ಲಾಕ್ ಐತಿ. ಆ ಬ್ಲಾಕ್ ಹಿಂದುಗಡೆ ಎಷ್ಟೈತಿ, 90 mm ಐತಿ. ಈ ಫ್ರಂಟ್ ಪ್ಲೇನ್ ಸೆಲೆಕ್ಟ್ ಮಾಡಿದ್ದೀವಿ ಅಂದರೆ ಓಕೆ, ಸಾಲಿಡ್ ಎಸ್ ಸಾಫ್ಟ್ವೇರ್ ಓಪನ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅದಾದಮೇಲೆ ಸಾಲಿಡ್ ಪಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಒಂದು ಇಂಟರ್ಫೇಸ್ ಪಾಪಪ್ ಆಗುತ್ತೆ. ಅದಾದಮೇಲೆ ಪ್ರೊಟ್ರೂಷನ್ ಮೇಲೆ ಕ್ಲಿಕ್ ಮಾಡಿ. ಕರೆಕ್ಟಾಗಿ ಮೆಸೇಜ್ ನೋಡಿ. ಪ್ರೊಟ್ರೂಷನ್ ಮೇಲೆ ಕ್ಲಿಕ್ ಮಾಡಿ ಫ್ರಂಟ್ ಪ್ಲೇನ್ ಸೆಲೆಕ್ಟ್ ಮಾಡಿ. ಓಕೆ, ಫ್ರಂಟ್ ಪ್ಲೇನ್ನಲ್ಲಿ ಬೈ ಸೀಯಿಂಗ್ ಫ್ರಮ್ ದಿ ಫ್ರಂಟ್ ಮುಂದಿನ ನೋಡಿದ ಮೇಲೆ ಈ 125 ಮತ್ತು 60 ಒಂದು ಬ್ಲಾಕ್ ಐತಿ. ಅದು 125 ಮತ್ತು ರ್ಯಾಂಡಮ್ ಲೈನ್ದಿಂದ 125 mm ಮತ್ತು 60 mm ಇದು ಒಂದು ಬ್ಲಾಕ್ ಕಂಪ್ಲೀಟ್ ಮಾಡ್ತೀನಿ. ಓಕೆ, ಕಂಪ್ಲೀಟ್ ಮಾಡಿ ರಿಟರ್ನ್ ಕೊಡ್ತೀನಿ. ಓಕೆ, ನೋಡಿ ಇಲ್ಲಿ ಮೆಸೇಜ್ ಏನು ಬರಲಾಗ್ತೈತಿ, ಪ್ರೊಫೈಲ್ ಈಸ್ ನಾಟ್ ಕ್ಲೋಸ್ಡ್. ನೀವು ಯಾವಾಗ ಎಕ್ಸಿಕ್ಯೂಟ್ ಮಾಡ್ತೀರಿ ಆ ಟೈಮ್ನಲ್ಲಿ ಈ ಥರ ಮೆಸೇಜ್ ಬರ್ತೈತಿ. ಸೊ ಡೋಂಟ್ ಬಿ ಎ ಪ್ಯಾನಿಕ್, ಗಾಬರಿ ಆಗಬೇಡಿ. ಈ ಥರ ಮೆಸೇಜ್ ಬರ್ತಂದ್ರೆ ಈ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿ ಅಂದರೆ ಈ ಯಾವ ಲೈನ್ ಪಾಪಪ್ ಆಗಲಾಗತ್ತೋ ಆ ಲೈನ್ ಡಿಲೀಟ್ ಮಾಡಿ ಮತ್ತೊಂದು ಸಲ ರೀಡ್ರಾ ಮಾಡಿ. ಓಕೆ, ಬಿ ಕೂಲ್, ಬಿ ಕಾಮ್, ಆರಾಮದಿಂದ ಶಾಂತಿಯಿಂದ ಕರಿಯಾಗಿ ಕರೆಕ್ಟಾಗಿ ಈ ಪಿನ್ ಕಮಾಂಡ್ ಬಂದ ಮೇಲಿನ ಕ್ಲಿಕ್ ಮಾಡಿರಿ. ಯಾಕಂದರೆ ಎಲ್ಲ ಬಾಕ್ಸ್ನಲ್ಲಿ ಚೌಕೋನ್ ಬತ್ತಂದರೆ ಆವಾಗೂ ಇದು ರಿಟರ್ನ್ ತೊಗೋತೈತಿ, ಆವಾಗ ಪ್ರೊಟ್ರೂಷನ್ ಕಮಾಂಡ್ ವರ್ಕ್ ಆಗ್ತೈತಿ. ಈಗ ರಿಟರ್ನ್ ಕೊಡ್ತೀನಿ. ಆಯಿತು. ಓಕೆ, ಹಿಂದೆ ಎಷ್ಟು mm ಐತಿ, ಅದು 90 mm. ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಕೊಡಬೇಕು, 90 mm. ಫಿನಿಶ್, ಫಿಟ್ ಮಾಡಿ. ಓಕೆ, ಒಂದು ಬ್ಲಾಕ್ ಈ ಥರ ಒಂದು ರೆಡಿ ಆಯಿತು. ಕ್ವಶನ್ನಲ್ಲಿ ನೋಡಿ ಈ 125, ಈ 60, ಹಿಂದುಗಡೆ 90. ಈಗ ಇಷ್ಟು ಏರಿಯಾ ನಾವು ಕಟ್ ಮಾಡಬೇಕು, ಕಟ್ ಮಾಡಿ ತೆಗಿಬೇಕು. ಅದು ಮಾಡಬೇಕಂದ್ರೆ ಇಲ್ಲಿ ಒಂದು ನೋಡಿ ಕಟ್ ಔಟ್ ಕಮಾಂಡ್ ಐತೆ ನಮ್ಮ ಕಡೆ. ಇಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೋತಾರೋ, ಅದಕ್ಕೆ ಕಟ್ಔಟ್ ಮೆಸೇಜ್ ಬಂದ ಮೇಲೇ ಕ್ಲಿಕ್ ಮಾಡಬೇಕು. ಇಲ್ಲಿ ಕಟ್ಔಟ್ ಮತ್ತು ಇದು ಹೋಲ್ ಕಮಾಂಡ್ನಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಳಕ್ಕೆ ಹೋಗಬೇಡಿ. ಓಕೆ, ಕಟ್ಔಟ್ ಮೇಲೆ ಕ್ಲಿಕ್ ಮಾಡಿ ಈ ಸೈಡ್ ಪ್ಲೇನ್ ಸೆಲೆಕ್ಟ್ ಮಾಡಿ. ಇಲ್ಲೇನಂದು ಅದು ಸ್ಟೇರ್ಸ್ ಬೇಕಾಗಿತ್ತು, ಇಲ್ಲಿ ಸೆಲೆಕ್ಟ್ ಮಾಡಿ. ಓಕೆ, ಈಗ ಈ ಡಯಾಗ್ರಾಮ್ ನಾವು ಸೈಡ್ದಿಂದ ನೋಡಿ ಅಂದರೆ ಈ ಪಾಯಿಂಟ್ದಿಂದ ಈ ಪಾಯಿಂಟ್ ಎಷ್ಟೈತಿ, 20 mm. ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್ ಈಸ್ 30, 20, 30. ದಿಸ್ ಈಸ್ 20. ಇಷ್ಟು ಏರಿಯಾ ನಮ್ಗೆ ಕಟ್ ಮಾಡೋದೈತಿ. ಸೊ ದ್ಯಾಟ್ಸ್ ವೈ ಈ ನಾ ಇಲ್ಲೇ ಡ್ರಾ ಮಾಡ್ತೀನಿ, ಯಾಕಂದರೆ ಈ ಸೈಡ್ ಪ್ಯಾನಲ್ನ ಸೆಲೆಕ್ಟ್ ಮಾಡೀನಿ. ಓಕೆ, ಸ್ಟಾರ್ಟಿಂಗ್ ಫ್ರಮ್ ದಿಸ್ ಪಾಯಿಂಟ್ ಎಷ್ಟು ಮ್ಯಾಗೆ ಎಷ್ಟು ಬರಬೇಕು, 20 mm. ಓಕೆ, ಆ್ಯಂಡ್ ದಿಸ್ ಸೈಡ್ ಈಸ್ 30 mm. ಆ್ಯಂಡ್ ಹೈಟ್ ಈಸ್ ಆಲ್ಸೋ 20 ಆ್ಯಂಡ್ ದಿಸ್ ಸೈಡ್ ಈಸ್ 30. ಮ್ಯಾಗೆ ಎಷ್ಟಾಗ್ತೈತಿ, 20. ಈ ಏರಿಯಾ ನೀವು ಬ್ಲಾಕನ್ನು ಸರಿಯಾಗಿ ಕ್ಲೋಸ್ ಮಾಡ್ಕೊರಿ. ಈ ಲೈನ್ ಅವಶ್ಯಕತೆ ಇಲ್ಲ, ಈ ಟ್ರಿಮ್ ಕಮಾಂಡ್ ಯೂಸ್ ಮಾಡಿ ಈ ಲೈನ್ ಡಿಲೀಟ್ ಮಾಡಿ. ಓಕೆ, ಇಷ್ಟು ಏರಿಯಾ ಕಟ್ ಆಗಬೇಕು. ಈಗ ರಿಟರ್ನ್ ಕೊಡ್ತೀನಿ. ಈಗ ನೋಡಿ ಇಲ್ಲೇ ಕರ್ಸರ್ ಮೂವ್ ಮಾಡಿದ ಮೇಲೆ ಎಲ್ಲಿ ತನಕ ಹೋಗಬೇಕು, ಇಲ್ಲಿ ಕ್ವಶನ್ನಲ್ಲಿ ನೋಡಿ ಈ ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್ ಡಿಸ್ಟೆನ್ಸ್ ಎಷ್ಟಿರಬೇಕು. Okay, this is 125 and this is
45 ಇತ್ತಂದರೆ ಇದು 125 ಮೈನಸ್ 45 ಇಸ್ 80 mm ನೀವು ಇಲ್ಲಿ ಸೈಡ್ಗೆ ಬರಬೇಕು 80 mm. ಓಕೆ, ಎಂಟರ್ ಹೊಡೀರಿ. ಓಕೆ, ಎಂಟರ್ 80 mm. ಓಕೆ, ಫಿನಿಶ್. ಈಗ ನೋಡಿ ನಮ್ಮ ಪಾರ್ಟ್ ಆ್ಯಸ್ ಪರ್ ದಿ ಕ್ವಶನ್ ರೆಡಿಯಾಗಿದೆ. ನಮ್ಮ ಪಾರ್ಟ್ ರೆಡಿಯಾಗಿದೆ. ಓಕೆ, ಈಗ ಸೇಮ್ ಪ್ರೊಸೀಜರ್ ಸೇವ್ ಮಾಡೋದು ನಿಮ್ಗೆ ಗೊತ್ತೈತಿ. ಸೇವ್ ಮಾಡಿ ದಿಸ್ ಈಸ್ ಪಾರ್ಟ್ ನಂಬರ್ 2. ಓಕೆ, PR. ದಿಸ್ ಈಸ್ ಎಕ್ಸ್ಪೆರಿಮೆಂಟ್ ನಂಬರ್ 3. ಎಕ್ಸ್ಪೆರಿಮೆಂಟ್ ನಂಬರ್ 03 ಅಂತ ಕೊಡ್ತೀನಿ. ಓಕೆ, 003 ಡೆಸ್ಕ್ಟಾಪ್ ಮೇಲೇ ಸೇವ್ ಮಾಡ್ತೀನಿ. ಓಕೆ, ಇಲ್ಲಿಂದ ನೀವು ಮಲ್ಟಿಪಲ್ ವೇದಿಂದ ಡ್ರಾಫ್ಟಿಂಗ್ ಹೋಗ್ಬೋದು. ಈಗ ಡೈರೆಕ್ಟ್ ಕ್ಯಾನ್ಸಲ್ ಮಾಡೋದು, ಇಲ್ಲಿ ಡ್ರಾಯಿಂಗ್ ಬರ್ರಿ. ಓಕೆ, ಇಲ್ಲಿ ನಿಮ್ಮ ಶೀಟ್ ಸೆಟಪ್ ಮಾಡೋದು ಗೊತ್ತೈತಿ. ದಿಸ್ ಶುಡ್ ಬಿ A4 ಅನ್ಚೆಕ್, ದಿಸ್ ಶುಡ್ ಬಿ A4. ಫಿಟ್ ಕಮಾಂಡ್ ಇಲ್ಲೇ ಐತಿ. ಫಿಟ್ ಕಮಾಂಡ್ ಯೂಸ್ ಮಾಡಿದ ಮೇಲೆ ಇಲ್ಲೇ ಡ್ರಾಯಿಂಗ್ ವ್ಯೂ ವಿಜಾರ್ಡ್ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಮೇಲೆ ಎಕ್ಸ್ಪೆರಿಮೆಂಟ್ ನಂಬರ್ 003 ಅಂತ ನಾವು ಸೇವ್ ಮಾಡಿದ್ದೆವು. ಓಪನ್ ಮಾಡಿ. ಇಲ್ಲಿ 3 ಸ್ಟೆಪ್ ಗೊತ್ತೈತಿ ನಿಮಗೆ. ನೆಕ್ಸ್ಟ್, ಕಸ್ಟಮ್ ಆ್ಯಂಡ್ ಕ್ಲೋಸ್. ಓಕೆ, ಇಲ್ಲೇ ಬಂದು ನೋಡಿದ್ವಿ ಈ ಸೆಂಟರ್ ಇದ್ದಿದ್ದು ಫ್ರಂಟ್ ವ್ಯೂ ಇರ್ತೈತಿ. ದಿಸ್ ಈಸ್ ಟಾಪ್ ವ್ಯೂ. ಇದು ಎರಡು ಫ್ರಂಟ್ ವ್ಯೂ ಮತ್ತು ಟಾಪ್ ವ್ಯೂ ನಿಮ್ಗೆ ಗೊತ್ತಾಯ್ತು. ಈಗ ಈ ಡಯಾಗ್ರಾಮ್ನಲ್ಲಿ ಈ ಯಾವ ಸೈಡ್ ವ್ಯೂ ಜನ್ರೇಟ್ ಆಗ್ತೈತಿ ಅಂತಂದರೆ ಈ ಡಯಾಗ್ರಾಮ್ ರೈಟ್ ಸೈಡ್ ವ್ಯೂ ಜನ್ರೇಟ್ ಆಗ್ತೈತಿ. ಓಕೆ, ನಿಮ್ಗೆ ಇಷ್ಟೇ ಗೊತ್ತಿರಬೇಕು. ಅದಕ್ಕೆ ಈ ಡಯಾಗ್ರಾಮ್ ಏನು ಆಗ್ತೈತಿ, ರೈಟ್ ಸೈಡ್ ವ್ಯೂ. ನಿಮ್ಮದು ಲೆಫ್ಟ್ ಸೈಡ್ ಯಾವ್ದು ಕಮಾಂಡ್ ಇರ್ತೈತಿ ಈ ಕಮಾಂಡ್ಗೆ ಸೆಲೆಕ್ಟ್ ಮಾಡಿ ರೈಟ್ ಸೈಡ್ ವ್ಯೂ. ಇದನ್ನು ಸೆಲೆಕ್ಟ್ ಮಾಡಿ ನೀವು ಫಿನಿಶ್ ಕೊಟ್ಟಿದ ಮೇಲೆ ಇಲ್ಲಿ ಅದಾದ ಮೇಲೆ ಈ ಥರ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಡೈಮೆನ್ಷನ್ ತೋರಿಸಿ ಫೈನಲ್ ಎಕ್ಸಾಮಿನರ್ಗೆ ಬಂದು ಇದು ನಿಮ್ಮದು ಸ್ಕ್ರೀನ್ ತೋರಿಸಿ ಎಕ್ಸಿಕ್ಯೂಟ್ ಮಾಡಿ ಎಕ್ಸಾಮ್ ಹಾಲ್ದಿಂದ ಹೊರಗೆ ಬರ್ರಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್. ನಿಮಗೆ ಏನ್ರಿ ಡೌಟ್ ಇತ್ತಂದರೆ ನೀವು ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋ ಶೇರ್ ಮಾಡಿ. ಮತ್ತು ಈ ಚಾನಲ್ ಬೆಳಿಬೇಕಂದ್ರೆ ನಿಮ್ಮ ಸಪೋರ್ಟ್ ಬೇಕು. ಅದಕ್ಕೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ share this video to your friends who need this video. Okay, we will meet in the next video. Thank you.